Hello, listeners. This is your RJ Nikita. You have tuned into Anubhav 2.0 podcast. This podcast catalyzed and supported by Ministry of Social Justice and Empowerment by Government of India through National Institute of Social Defense, Media for Community Foundation. This project conceived and designed by Dr. R. Sridhar, supported by Ashish Tiwari, Pooja Murada, Sahi Sudha, and Kaushalya. Government of India has initiated elder toll-free number 14567. Elders or anyone on behalf of elders can call between morning 8 a.m. to 8 p.m. for any question, queries and support to elderly. Now Miss Nalini going to sing a song. So it's over to Miss Nalini. ಈಶ ನಿಮ್ಮ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷರಾಶ ನಾಶ ಮಾಡು ಶ್ರೀಶ ಕೇಶವ ಶರಣೋಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರ್ಣಿಸಯ್ಯ ನಾರಾಯಣ ಶೋಧಿಸನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವೋ ಯಮನ ಬಾಧೆ ಬಿಡಿಸೋ ಮಾಧವ ಇಂದನೇಕ ಯೋನಿಗಳಲ್ಲಿ ಬಂದು ನೊಂದೆ ನಾನು ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಕೃಷ್ಣರೊಡನೆ ಇಷ್ಟು ಕಷ್ಟ ಬಿಡಿಸೋ ವಿಷ್ಣುವೇ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೇನು ನಾನು ಹೃದಯದೊಳಗೆ ಸದನ ಮಾಡು ಮುದದಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಬರುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರು ಎನ್ನ ಋಷಿಕೇಶವ ಬಿದ್ದು ಭವದನೇಕ ಜನ್ಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪೆ ಬುದ್ಧಿ ತಾರು ಪದ್ಮನಾಭನೇ ಏಸು ಜನ್ಮ ಬಂದರೇನು ದಾಸನಲ್ಲ ಏನು ನಾನು ಗಾಸಿ ಮಾಡದಿರು ಎನ್ನ ವಾಸುದೇವನೇ ಬುದ್ಧಿ ಶೂನ್ಯನಾಗಿ ಎನ್ನ ಕದ್ದ ಕಾಯ ಕುಹಕ ಮನವ ಚಿತ್ತಿ ಹೃದಯ ಶುದ್ಧಿ ಮಾಡ ಪ್ರದ್ಯುಮ್ನನೇ ಜನನಿ ಜನಕ ನೀನೆ ಎಂದು ಎನ್ನುವೆನಯ್ಯ ದೀನ ಬಂದು ಎನಗೆ ಮುಕ್ತಿ ಕರುಣಿಸೆಂದು ಅನಿರುದ್ಧನೇ ಹರ್ಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಪ್ರೇಮ ಇರಿಸುವರ್ಣದಲ್ಲಿ ಕ್ಷೇಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿಮ್ಮ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡದೆ ಮೋದಿಸು ಶ್ರೀ ಅಧೋಕ್ಷಜ ಕಾಮಜನಕ ನಿಮ್ಮ ನಾಮ ಪ್ರೇಮದಿಂದ ಪಾಡುವಂತೆ ನೇಮವನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವಂತೆ ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಮರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರು ಎನ್ನ ವಾಸುದೇವನೇ ಬಿದ್ದು ಭವದನೇಕ ಜನ್ಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪೆ ಬುದ್ಧಿ ತಾರೋ ಪದ್ಮನಾಭನೇ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರು ಎನ್ನ ವಾಸುದೇವನೇ ಬುದ್ಧಿ ಶೂನ್ಯನಾಗಿ ಎನ್ನ ಕದ್ದ ಕಾಯ ಕುಹಕಮಲವ ಚಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುಮ್ನನೇ ಜನನಿ ಜನಕ ನೀನೆ ಎಂದು ಎನ್ನುವೆನಯ್ಯ ದೀನ ಬಂದು ಎನಗೆ ಮುಕ್ತಿ ಕರುಣಿಸೆಂದು ಅನಿರುದ್ಧನೇ ಹರ್ಷದಿಂದ ನಿಮ್ಮ ನಾಮ ಸ್ಮರಿಸುವಂತೆ ಮಾಡು ಪ್ರೇಮ ಇರಿಸುವರ್ಣದಲ್ಲಿ ಕ್ಷೇಮ ಪುರುಷೋತ್ತಮ ಪಂಕಜಾಕ್ಷ ನೀನು ಎನ್ನ ಮಂಕುಬೂದಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳು ಸಂಕರ್ಷಣ ಬರೆಯದಲೇ ಹರಿಯ ನಾಮ ಬರೆದು ಓದಿ ದವಾರೆಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿಕೇಶವ ಆದಿಕೇಶವ ಸಹಸ್ರನಾಮವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಜೀವನದಲ್ಲಿ ಬರುವ ಸಂಕಷ್ಟಗಳು ಪರಿಹಾರವಾಗುತ್ತದೆ. ಸರ್ವಶ್ರೇಷ್ಠವಾದ ಶ್ರೀ ವಿಷ್ಣು ಸಹಸ್ರನಾಮ
ವಿಷ್ಣು ಸ್ವತಃ ತನ್ನ ಹೆಸರಿನ ಅತೀಂದ್ರಿಯ ಧ್ವನಿಯಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿರುತ್ತಾನೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಹೆಚ್ಚು ಹೆಚ್ಚು ಕಾಲ ಪಠನ ಮಾಡಿದರೆ ಒಳ್ಳೆಯದು. ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ವೈದಿಕ ಮಂತ್ರಗಳನ್ನು ಸೇರಿಸಲಾಗುತ್ತದೆ. ಆದ್ದರಿಂದ ಈ ಮಂತ್ರವನ್ನು ಪಠಿಸುವ ಮೂಲಕ ಹೇಳುವವರಿಗೆ ಅಷ್ಟೇ ಅಲ್ಲ, ಕೇಳುವವರು ಕೂಡ ಪ್ರಯೋಜನ ಪಡೆಯಬಹುದು. ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೂ ಭೇದವೇನೂ ಇರುವುದಿಲ್ಲ. ಹಾಗೆ ಪಠಣಕ್ಕಾಗಿ ಯಾವುದೇ ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ನೀವು ಎಲ್ಲಿಯಾದರೂ ಪಠಿಸಬಹುದು. ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಪ್ರತಿಕ್ರಿಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ವಿಷ್ಣು ಸಹಸ್ರನಾಮ ಪಠಿಸುವ ಭಕ್ತರಿಗೆ ಎಂದೂ ಭಯ ಇಲ್ಲ. ಇದರಿಂದ ವಿಶೇಷ ಕಾಂತಿ, ವರ್ಚಸ್ಸು, ಆತ್ಮವಿಶ್ವಾಸ, ಮನೋಬಲ, ದೇಹಬಲ, ಇಂದ್ರಿಯ ಬಲ ಹೆಚ್ಚಾಗಿ ಉತ್ತಮ ಆರೋಗ್ಯವನ್ನು ಪಡೆಯಬಹುದು. ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಜೀವನದಲ್ಲಿ ಬರುವ ಸಂಕಷ್ಟಗಳು ಪರಿಹಾರವಾಗುತ್ತದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಲಭ್ಯವಾಗುತ್ತದೆ. Listeners, hope you liked it. Stay tuned to Hiriyara-Vani for such nice program. Government of India has initiated Elder Toll-Free number 14567. Elders or anyone on behalf of elders can call between morning 8 a.m. to 8 p.m. for any question, queries and support to elderly.